ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನೂಷಾ. ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ನೀವು ಅನ್ಕೊಂಡಾಗೆ ನಿಮ್ಮ ಒಂದು ಜೀವನನ ರೂಪಿಸ್ಕೊಳ್ಬೇಕು, ಇನ್ನು ವಿಷ್ಣುದತ್ತ ಗುರುಜಿಯವ್ರನ್ನ ನೇರವಾಗಿ ಭೇಟಿ ಮಾಡಬೇಕು ಅಂತಂದ್ರೆ ಇದು ಒಂದೇ ಅವಕಾಶ ನಿಮಗೆ. ಮಾರ್ಚ್ 31ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬಹುದು. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಒಂದು ಮಾತಿದೆ, ಹಣ ಅಂತಂದ್ರೆ ಹೆಣನೂ ಬಾಯಿ ಬಿಡುತ್ತೆ ಅಂತ. ಈ ಮಾತಿನ ಅರ್ಥ ಏನು ಅಂದ್ರೆ, ಹಣ ಅನ್ನುವಂಥದ್ದು ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟು ಮುಖ್ಯವಾಗಿರುವಂಥದ್ದು. ಹಣ ಅಂತಂದ್ರೆ ಹೆಣ, ಸತ್ತೋಗಿರೋ ಹೆಣನೂ ಬಾಯಿ ಬಿಡುತ್ತೆ ಅಂದ್ರೆ ಹೆಂಗಿದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ವಿಚಾರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಆಯುರಾರೋಗ್ಯ ಐಶ್ವರ್ಯಾಭಿವೃದ್ಧಿರಸ್ತು. ಹೀಗೆ ಬರ್ತವೆ ಪ್ರಶ್ನೆಗಳು, ಹೇಗೆ ಬರ್ತವೆ. ಇದು ಬಹುಶಃ ನಿಮಗೆಲ್ಲರೂ ಗೊತ್ತಿರೋವಂಥದ್ದೇ. ಒಂದು ರೀತಿಯ ವೇದವಾಣಿ. ನಿಮಗೆಲ್ಲರೂ ಗೊತ್ತಿರೋ ಹಾಗೆ ಈ ಥರದಕ್ಕೆಲ್ಲದಕ್ಕೂ ನಿಮ್ಮ ಹತ್ರ ಆನ್ಸರ್ ಇರುತ್ತೆ. ಅದು ಬಹುಶಃ ಆ ಹಣಕ್ಕೆ ಅಷ್ಟು ಮಹತ್ವ ಕೊಟ್ಟಿದ್ದೀವಿ ನಾವು. ಮೊದಲ ಕಾಲದಲ್ಲಿ ಅದನ್ನು ಕೊಟ್ಟಿದ್ದನ್ನು ತೆಗೆದುಕೊಳ್ತಾ ಇದ್ದರು. ಅಂದರೆ ಈ ಕತ್ತೆಗಳ ಮೇಲೆ ಉಪ್ಪು ತೊಗೊಂಡು ಬರ್ತಿದ್ರು. ಅವರು ಈ ಒಂದು ಪಟ್ಟು ಇದನ್ನು ಕೊಟ್ಟು 2 ಪಟ್ಟು ರಾಗಿ ತೊಗೊಳ್ಳೋದು, ಅಥವಾ ಇದು 2 ಪಟ್ಟು ಕೊಟ್ಟು ರಾಗಿ 1 ಪಟ್ಟು ತೊಗೊಳ್ಳೋದು ಏನೋ ಇರ್ತಿತ್ತು ಬಹುಶಃ. ಇದಕ್ಕೂ ಮುನ್ನ ಬಹುಶಃ ನಾವೊಂದು ಸೆಕೆಂಡ್ ಇಲ್ಲಿ ಮಾತಾಡೋದಾದರೆ 100 ವರ್ಷಗಳ ಹಿಂದೆ, ಕರೆಕ್ಟಾಗಿ ಇಲ್ಲಿಂದ 100 ವರ್ಷಗಳ ಹಿಂದಕ್ಕೆ ಬನ್ನಿ. ವಾಹನಗಳಿರಲಿಲ್ಲ, ಮಾಧ್ಯಮಗಳಿರಲಿಲ್ಲ, ಯಾವುದೇ ಟೆಲಿಫೋನ್ ಇರಲಿಲ್ಲ, ಲ್ಯಾಂಡ್ಲೈನ್ ಮತ್ತೊಂದು ಎಂಥದ್ದು ಇಲ್ಲ. ಆವತ್ತು ಕರೆಕ್ಟಾಗಿ 100 ವರ್ಷಗಳ ಹಿಂದೆ ನೀವೇನಾದರೂ ಮೊಬೈಲ್ ಇದೆ, ನಾನು ಇಲ್ಲಿಂದ ಮಾತಾಡ್ತೀನಿ ಅಂದರೆ ಏನಂತಿದ್ರು ನಿಮ್ಮನ್ನು? ಎರದಡ್ರು ಅಂತ, ಮುಚ್ಚುಮುಂಡೆದೆ ಅಂತಿದ್ರು. ಸಾಧ್ಯ ಇದೆಯಾ? ಆಗಲ್ಲ. ಲ್ಯಾಂಡ್ಲೈನ ನೋಡಿಲ್ಲ ಅವರು, ಆ ವಾಹನಗಳೇ ಇಲ್ಲ ಸರಿಯಾಗಿ. ಅಂತಹ 100 ವರ್ಷಗಳ ಹಿಂದೆ ಏನು ಹೇಳ್ತಾ ಇದ್ರು? ಮೊಬೈಲ್ ಇದೆ, ನಾವು ಇಲ್ಲಿಂದ ಬೇರೆ ಊರಿಗೆ ಮಾತಾಡ್ಬೋದು, ಬೇರೆ ದೇಶಕ್ಕೆ ಮಾತಾಡ್ಬೋದು, ಪಕ್ಕದವನಿಗೂ ನಂಬಲ್ಲ ಜನ. ಹೆಂಗೆ ಮಾತಾಡೋಕ್ಕೆ ಸಾಧ್ಯ ಆಗ್ತದೆ? ವೈರೇ ಇಲ್ವಲ್ಲ ಅದಕ್ಕೆ. ಟೆಕ್ನಾಲಜಿ ಎಷ್ಟು ಮುಂದುವರೆದಿದೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ಹಣ ಅಲ್ಲಿಂದ ಇಲ್ಲಿ ತನಕ ಕೆಲಸ ಮಾಡ್ತಾನೆ ಇದೆ. ಅಲ್ಲಿಂದ ಇಲ್ಲಿ ತನಕ ಕೆಲಸ ಮಾಡ್ತಾನೆ ಇದೆ. ಕೆಲವು ವಸ್ತುಗಳು ಈ ಎಕ್ಸ್ಚೇಂಜ್ ಮಾಡ್ಕೊಳ್ಳುವಂಥದ್ದು. ಈಗಲೂ ಅಷ್ಟು ನಮ್ಮ ಹತ್ರ ಹಣ ಇದೆ, ನಮಗೆ ಕಾರ್ ಬೇಕು, ಅವನಿಗೆ ಹಣವನ್ನು ಕೊಡ್ತೀವಿ, ಕಾರ್ ತಗೊಳ್ತೀವಿ, ಎಕ್ಸ್ಚೇಂಜ್ ಏನೇನು ಬೇಕು ಈಗ ಮಾಡೋಂಥದ್ದೇ ನಡೀತಿ ಜೀವಮಾನ ಪರ್ಯಂತ. ಈ ಹಣಕಾಸಿನ ವಿಚಾರದಲ್ಲಿ ಬಹುಶಃ ಅದು ಚಲಾವಣೆ ಇರೋದರಿಂದ ಅದು ಕೂಡ ಮೌನವಾಗಿರೋ ನೋಟೋದು. ಈ ಹೆಣವನ್ನು ತೆಗೆದುಕೊಂಡು ಹೋಗ್ತಿರ್ತಾರೆ, ಕಾಯಿನ್ಸ್ ಎಲ್ಲ ಚೆಲ್ತಾರೆ, ಹೌದು ನೋಡಿದ್ದೀರಲ್ಲ? ಹೌದು ಹೌದು. ಏನದು? ಅದ್ರ ಅರ್ಥನೇ ಗೊತ್ತಿಲ್ಲ ಗುರುಗಳೇ. ಇದನ್ನು ಒಂದಿನ ಪ್ರಶ್ನೆಯಾಗಿ ಕೇಳ್ಬೋದಾಗಿತ್ತು ನಾನು. ಅಂದರೆ ನೀನು ಏನು ದುಡಿದಿದೆಯೋ ಅಣ್ಣ, ಏನೇನು ದುಡಿದಿದೆಯೋ ನಿನ್ನ ಜೀವನ ಪೂರ್ತಿ ಇಲ್ಲಿ ತನಕ ಆ ನಾಣ್ಯ ಏನು ಚೆಲ್ತಾರೋ, ಬಹುಶಃ ನೀನು ಏನಾದರೂ ಕರ್ಮಗಳು ಮಾಡಿದ್ದರೆ, ಆಕಸ್ಮಿಕ ಯಾರಿಗಾದರೂ ಹಣಕಾಸಿನ ವಿಚಾರದಲ್ಲಿ ಮೋಸ ಮಾಡಿದ್ದರೆ, ವಂಚನೆ ಮಾಡಿದರೆ, ಕಪಟ ಮಾಡಿದರೆ, ಇದರ ಮುಖಾಂತರ ಚೆಲ್ತಾರೆ. ಅಂದರೆ ಈ ಹಣ ಇಷ್ಟೇ, ಈಗ ನೀನು ಹೋಗ್ತಾ ಇದೆಯಾ, ಪ್ರಯೋಜನಕ್ಕೆ ಬಾರದು, ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇದು ಅನ್ನೋದನ್ನು. ಆ ಹಣ ಯಾರ್ಯಾರೋ ಹುಡುಗರು ತಗೊಳ್ಬೋದು, ಆ ಹಣ ಅಂತೂ ಎದ್ದು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಪೂರ್ಣವಾಗಿ ಆ ಹಣವನ್ನು ಏನು ಕೊಲಿಸಿದ್ದಾರೆ ಅಂತಂದರೆ, ಆ ಸತ್ತದ್ದು ಹೇಗೆ ದೇಹ ಇದೆಯೋ ಇದು ಕೂಡ ಹಾಗೇನೆ. ನೀನು ಜೀವ ಚೈತನ್ಯ ಇದ್ದಾಗ ಮಾತ್ರ ಎಲ್ಲ ಕೆಲಸಕ್ಕೆ ಬರೋದು ನಿನಗೆ. ಜೀವ ಚೈತನ್ಯ ಇಲ್ಲ ಅಂತಾರೆ ಏನು ಕೆಲಸಕ್ಕೆ ಬರೋದಿಲ್ಲ ನನಗೆ. ಇದಕ್ಕಾಗಿ ನೀನು ಏನೇನು ಮಾಡಿದೆ, ನೀನು ಎಷ್ಟು ಮಾಡಿದೆ, ನೀನು ಎಂತಹದ್ದು ಮಾಡಿದೆ, ನೀನು ಅದು ಇಲ್ಲಿಗೆ ಸಮಾಪ್ತಿ ಆಗಲ್ಲ. ನಿನಗೆ ಎಲ್ಲೋ ಒಂದು ಕಡೆ ಇದರದ್ದು ಭಾರ ಅಲ್ಲಿ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕೆ ಅದಕ್ಕೆ ಒಂದು ಬಾರಿ ಭೂಲೋಕದಲ್ಲಿ ಏನೆಲ್ಲ ಕೂಡ ನಡೆಯುತ್ತೋ ಅದನ್ನು ವೈಕುಂಠದಲ್ಲಿ ಮಾತಾಡ್ಕೊಳ್ತಾರೆ. ಯಾರು? ಮಹಾಲಕ್ಷ್ಮಿ, ಮಹಾವಿಷ್ಣು ಮಾತಾಡ್ಕೊಳ್ತಾರೆ ಇದರ ಬಗ್ಗೆ. ನೋಡು, ನನ್ನ ಭಕ್ತರು ಜಾಸ್ತಿ ಇದ್ದಾರಾ, ನಿನ್ನ ಭಕ್ತರು ಜಾಸ್ತಿ ಇದ್ದಾರಾ ಅಂತ ಮಹಾವಿಷ್ಣು ಮಹಾಲಕ್ಷ್ಮಿ ಮಾತಾಡಿಕೊಂಡದ್ದು. ನನ್ನ ಭಕ್ತರು ಜಾಸ್ತಿ ಇದ್ದಾರೆ ಅಂತ ಮಹಾಲಕ್ಷ್ಮಿ ಅಂತಾಳೆ. ಸರಿ ಅಮ್ಮ, ಆಯಿತು ನೋಡೋಣ, ನಿನ್ನ ಭಕ್ತರು ಜಾಸ್ತಿ ನನ್ನ ಭಕ್ತರು ಜಾಸ್ತಿನಾ ಅಂತ ಅಂತಾರೆ. ಈ ರೀತಿ ಯಾರೋ ಒಂದು ಹಣ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಮಹಾಲಕ್ಷ್ಮಿ ಮೇಲಿಂದ ಹಣ ಸುರಿಸ್ಬಿಡ್ತಾಳೆ. ಆ ಹಣ ಪಕ್ಕಕ್ಕೆ ಇಟ್ಬಿಟ್ಟು ಎಲ್ಲರೂ ಹಣ ತಗೊಂಡು ಎಷ್ಟು ಬೇಕಷ್ಟು ಹಣ ಬಾಚ್ಕೊಂಡು ಓಡ್ಬಿಡ್ತಾರೆ ಎಲ್ಲ ಕೂಡ. ನೋಡ್ದಾ ನನ್ನ ಭಕ್ತರು ಹೇಗಿದ್ದಾರೆ ಅಂತ.
ಮಹಾಲಕ್ಷ್ಮಿ ಹೇಳ್ತಾಳೆ, ಹೌದಮ್ಮ ನಿನ್ನ ಭಕ್ತರಿದ್ದಾರೆ, ನಿನ್ನ ಭಕ್ತರ ಒಳಗಡೆ ನಾನು ಇದ್ದೀನಿ, ಅದಕ್ಕೆ ತಗೊಂಡೋದ್ರು. ಆ ಹೆಣದ ಒಳಗಡೆ ನಾನಿಲ್ಲ, ಎದ್ದು ಬಂದ ಅವನು, ಇಲ್ಲ, ನಾನಿಲ್ಲ. ಅದಕ್ಕೆ ಕೇಶವ ಅಂತಕ್ಕಂತಹದ್ದು ಹೆಸರಲ್ಲಿ ನೀವು ತೆಗಿರಿ, ಶವ ಅಷ್ಟೇ. ಏ ಕೇಶವ, ಒಂದು ಹೋಯ್ತು, ನೀನು ಶವ ಕಣಯ್ಯ, ಎಂಥದ್ದು ಕೆಲಸಕ್ಕೆ ಬರೋದಿಲ್ಲ, ಎಂಥದ್ದು ಬರಲ್ಲ. ಅದಕ್ಕಾಗಿಯೇ ಭಗವಂತಕ್ಕಂಥವನು ಹಣ ನೀವು ಹೇಳ್ತಾ ಇದ್ದೀರಲ್ಲ, ಅವಶ್ಯಕತೆಗಳಿಗಷ್ಟೇ. ಯಾರಿಗಾದರೂ ದಾಹ ಇದೆ ಅಂತ ನೀರು ಕೊಡಲ್ವ ನೀವು, ಹಾಗೆ ಎಲ್ಲದರಲ್ಲೂ ಕೂಡ ಸಹಾಯ ಹಸ್ತವನ್ನೇ ಮಾಡಬೇಕಾಗತ್ತೆ. ಇದ್ದು ಕೂಡ ಇಲ್ಲ ಅಂತಕ್ಕಂತಹದ್ದು ಪರಮ ಪಾಪಿಸ್ ದೃಷ್ಟಿಗೆ ಬಂದ್ಬಿಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ ಪ್ರಾಣ ಇದ್ದದ್ದು ಕೇಶವ ಅನ್ನೋ ಅಂತಂದರೆ ಭಗವಂತನೇ, ಅವನಿಲ್ಲ ಅಂತಂದರೆ ನಿಮ್ಮ ಹಣವು ಕೂಡ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ, ಬಾಯಿ ಬಿಡುತ್ತೆ ಅಂತಕ್ಕಂತಹದ್ದು ಜನಗಳಿಗೆ ಏನಂತಂದರೆ ಆ ಲೆಕ್ಕಕ್ಕೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಹಣನ ಆ ಲೆವೆಲ್ಗೆ ತೊಗೊಂಡೋಗಿ ಹೆಣಕ್ಕೆ ಸಮಾನಾಗಿ ಹೋಲಿಸಿಬಿಟ್ಟಿದ್ದಾರೆ. ಹಣ ಅಂದರೆ ಹೆಣವು ಬಾಯಿ ಬಿಡುತ್ತೆ ಅನ್ನೋದರ ಒಂದು ಒಳ ಅರ್ಥವನ್ನು ಇವತ್ತು ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರಿ ಗುರುಗಳೇ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.